ಎಲ್ಲರಿಗೂ ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ। ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿಗೆ ಫಾಲು ಮತ್ತು ಜಿಗ್ಜಾಗು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ। ಈ ವಿಡಿಯೋ ಬಂದು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ। ಇದು ಒಂದು ಮೆಥಡು ಸ್ಟಿಚಿಂಗು, ಇನ್ನೊಂದು ಮೆಥಡು ಎಮ್ಮಿಂಗ್ ಮಾಡೋದು ಹೇಳ್ಕೊಡ್ತೀನಿ। ಸ್ಯಾರಿನ ಉಲ್ಟಾ ಹಾಕ್ಕೊಂಡು 10 ರಿಂದ 12 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ। ಫಾಲ್ನ ಇಟ್ಕೊಂಡು ಈಗ ಸೈಡಲ್ಲಿ ಸ್ಟಿಚ್ ಮಾಡ್ಕೋತಾ ಬರಬೇಕು, ಒಂದೇ ಲೆವೆಲಾಗಿ ಮಾಡ್ಕೋಬೇಕು। ಇಲ್ಲಿ ಫಾಲ್ ಬಿಚ್ಚೋಗಿದೆ, ಅದನ್ನು ಒಂದು ಲೆವೆಲ್ ಮಾಡ್ಕೋತಾ ಇದ್ದೀನಿ ನೋಡಿ। ಈಗ ಸ್ಟಿಚ್ ಹಾಕೊಂಬರ್ಬೇಕು। ಎಡ್ಜಲ್ಲಿ ನೀಡಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಮೂವ್ ಮಾಡಬೇಕು ನೋಡಿ। ಒಂದೇ ಲೆವೆಲಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕೋಬೇಕು। ನೋಡಿ ಈ ಸೈಡ್ ಹಾಕಬೇಕಾದ್ರೆ ಸ್ಯಾರಿ ಮತ್ತು ಫಾಲು ಎರಡೂ ಲೆವೆಲ್ ಮಾಡ್ಕೊಂಡು ಕೈಲಿ ನಾವು ಈ ಬಲಗೈಯಲ್ಲಿ ಸ್ಯಾರಿನ ಮುಂದೆ ತಳ್ಕೊಂಡು ಫಾಲ್ನ ಲೆವೆಲ್ ಮಾಡಿಕೊಂಡು ಹೀಗೆ ಒಂದೇ ಲೆವೆಲಾಗಿ ಸ್ಟಿಚ್ ಹಾಕೋತಾ ಬರಬೇಕು ನೋಡಿ। ಈ ಥರ ಎಲ್ಲೂ ಏರುಪೇರು ಆಗಬಾರ್ದು, ರಿಂಕಲ್ಸ್ ಬರಬಾರ್ದು। ಸ್ಟಿಚ್ ಆಯಿತು ನೋಡಿ। ಸೆಕೆಂಡ್ ಮೆಥಡ್ ಎಮ್ಮಿಂಗ್ ಹೇಗೆ ಮಾಡೋದಪ್ಪ ಅಂದರೆ 2 ಎಳೆ ದಾರ ತಗೊಂಡು ಎಮ್ಮಿಂಗ್ ನೀಡಲ್ಗೆ ಏರಿಸ್ಕೊಂಡು ನೋಡಿ ಹೀಗೆ ಎಮ್ಮಿಂಗ್ ಮಾಡ್ಕೋಬೇಕು। ಒಂದು 5-6 ನೀಡಲ್ಲು ಫಾಲ್ಗೆ ಚುಚ್ಚಬೇಕು, ಆಮೇಲೆ ಎಳ್ಕೋಬೇಕು। ಒಂದು 5-6 ನೀಡಲ್ಲು ಚುಚ್ಚಾದ್ಮೇಲೆ ಒಂದು ನಾಟ್ ಹಾಕೋಬೇಕು ನೋಡಿ। ಇಲ್ಲಿ ನಾಟ್ ಹಾಕೋತಾ ಇದ್ದೀನಿ, ಯಾಕಪ್ಪ ಅಂದರೆ ಅದು ಏನಕ್ಕಾದ್ರೂ ಸಿಗಾಕೊಂಡಾಗ ಕಿತ್ತೋಗಬಾರ್ದು ಅಂತ। ಮತ್ತು ಅದೇ ಥರ ಒಂದು 5-6 ನೀಡಲ್ ಎಮ್ ಮಾಡ್ಕೊಂಡು ಹೋಗಬೇಕು, ಆಮೇಲೆ ಒಂದೇ ಲೆವೆಲಾಗಿ ಎಳ್ಕೋಬೇಕು ಅದನ್ನು ನೋಡಿ। ಈಗ ಸ್ಯಾರಿ ಎಂಡ್ವರೆಗೂ ಎಮ್ಮಿಂಗ್ ಮಾಡ್ಕೊಂಬಂದಿದ್ದೀನಿ ನೋಡಿ। ಎಮ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ, ಎಲ್ಲೂ ರಿಂಕಲ್ಸ್ ಬಂದಿಲ್ಲ ನೋಡಿ। ಫ್ರಂಟು ಬ್ಯಾಕು ಎರಡೂ ತೋರಿಸ್ತಾ ಇದ್ದೀನಿ ನೋಡಿ। ಸ್ಯಾರಿ ಎಡ್ಜ್ಗೆ ಜಿಗ್ಜಾಗ್ ಮಾಡ್ಕೋತಾ ಇದ್ದೀನಿ, ಜಿಗ್ಜಾಗ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ। ಎಡ್ಜಲ್ಲಿ ಈ ಥರ ಹಿಂಗೆ ರೌಂಡ್ ಮಾಡಿ ಟೆನ್ಷನ್ ಕೊಟ್ಟರೆ ನೋಡಿ ಈಗ ಅದೇ ಆ ಟೆನ್ಷನ್ನಲ್ಲೇ ಅದು ರೌಂಡ್ ಆಗ್ತಾ ಇರುತ್ತೆ। ನಾವು ಆ ರೌಂಡ್ ಥರನೇ ಸ್ಯಾರಿನ ಹಿಡ್ಕೊಂಡು ಸ್ವಲ್ಪನೇ ಕೊಟ್ಕೊಂಡು ಹೋಗಬೇಕು ನೋಡಿ। ಎಲ್ಲೂ ಸ್ವಲ್ಪನೂ ಗ್ಯಾಪ್ ಆಗಿಲ್ಲ, ಒಂದೇ ಮೀಡಿಯಮಾಗಿ ರೌಂಡಿಗೆ ಬಂದಿದೆ ನೋಡಿ। ಇನ್ನೊಂದು ಎಡ್ಜ್ ಮಾಡ್ತಾ ಇದ್ದೀನಿ, ಅದು ಸಹ ಅಷ್ಟೇ ನೋಡಿ ಈಗ ಬಂದಿದೆ। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ। ಮುಂದಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಆ ವಿಡಿಯೋ ಜೊತೆ ಬರ್ತೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।